ವೇಗಲಜ್ಜಲ ಪ್ರವಾಹ ಭಾವಿತಸ್ಥರೇ ಘರೇವಲಂಬ್ಯ ಲಂಬಿತಾಂಬುಜಂಗಮಾಲಿಕಾ ಢಮಡ್ಢಮಡ್ಢಮನ್ನಿನಾದಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತುರ ಶಿವ ಶಿವಂ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಕೆಲವು ವಿಷಯಗಳು ನಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತ. ಅದಕ್ಕೋಸ್ಕರ ಇದ್ರ ವಿಡಿಯೋ ಲೆಂತ್ ಕೂಡ ಸ್ವಲ್ಪ ದೊಡ್ಡದಾಗಿದೆ, ಬಟ್ ನಾನು ಹೇಳೋ ವಿಷಯ ಮಾತ್ರ ತುಂಬಾ ಕ್ಲಿಯರ್ ಆಗಿದೆ. ಏನಪ್ಪ ಅಂದರೆ, ಏಪ್ರಿಲ್ 22ರಂದು ಪಾಕಿಸ್ತಾನ ಟೆರರಿಸ್ಟಿಂದ ಕಾಶ್ಮೀರದ ಹತ್ತಿರ ಇರುವ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗುತ್ತೆ ಆ್ಯಂಡ್ ನಮ್ಮ ಇಂಡಿಯನ್ನ ಇನ್ನೋಸೆಂಟ್ ಸಿವಿಲಿಯನ್ಸ್ ಕೂಡ ಸಾಯ್ತಾರೆ ಇದರಲ್ಲಿ. ಅದಕ್ಕೆ ಇಂಡಿಯನ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಮೇ 6ರಂದು ಇಂಡಿಯನ್ ಆರ್ಮಿ ಮೂಲಕ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸೋಕೆ ಶುರು ಮಾಡುತ್ತೆ ಆ್ಯಂಡ್ ಇದು ಕೊನೆಗೆ ಸೀಸ್ ಫೈರ್ ಮೂಲಕ ಒಂದು ವಿರಾಮನ ಪಡ್ಕೊಳ್ಳುತ್ತೆ. ಸೀಸ್ ಫೈರ್ ಒಪ್ಕೊಳ್ಬೇಕು ಅಂತ ಅಂದ್ಕೊಂಡಾಗಲೂ ಕೂಡ ಇಂಡಿಯನ್ ಗೌರ್ಮೆಂಟ್ ಪಾಕಿಸ್ತಾನ ಗೌರ್ಮೆಂಟ್ ಮೇಲೆ ಕೆಲವೊಂದು ಬೇಡಿಕೆಗಳನ್ನು ಹೇರ್ತಾರೆ. ಅದ್ರ ಮೂಲಕ ಸೀಸ್ ಫೈರ್ಗೆ ಒಂದು ವಿರಾಮನ ಪಡ್ಕೊಳ್ಳುತ್ತೆ. ಇದೆಲ್ಲ ನಡೆದಿರೋ ವಿಷಯ, ಇದೆಲ್ಲರಿಗೂ ಗೊತ್ತು ಕೂಡ. ಆದರೆ ಕೆಲವೊಂದು ವಿಷಯಗಳನ್ನ ನಾವುಗಳು ಗಮನಿಸಬೇಕು. ಏನಪ್ಪ ಅಂದರೆ, ಅಲ್ಲಿ ಅಟ್ಯಾಕ್ ಮಾಡುವಾಗ ನೀನು ಹಿಂದೂನಾ ನೀನು ಮುಸ್ಲಿಮಾ ಅಂತ ಕೇಳಿಬಿಟ್ಟು ಹಿಂದೂಗಳ ಮೇಲೆ ಫೈರ್ ಮಾಡಿದ್ದಾರೆ. ಇಲ್ಲಿ ನಾವುಗಳು ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಏನಂದರೆ, ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ, ಮೊದಲು ನಾವು ಭಾರತೀಯರು ಆ್ಯಂಡ್ ನಾವು ಹಿಂದೂಸ್ತಾನಿಯವರು ಅನ್ನೋದನ್ನು ಮೊದಲು ನಮ್ಮ ತಲೆಯಲ್ಲಿ ಬಂದರೆ ನಮ್ಮನ್ನು ಯಾರೂ ಕೂಡ ಏನೂ ಮಾಡ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದು. ಎರಡನೇದಾಗಿ, ಕೆಲವರು ವಿ ಡೋಂಟ್ ನೀಡ್ ಅ ರಿವೆಂಜ್, ವಿ ನೀಡ್ ಅ ಪೀಸ್ ಅಂತ ಹೇಳ್ತಾನೆ ಇದ್ದಾರೆ ಆ್ಯಂಡ್ ಹೇಳ್ತಾನೆ ಇರ್ತಾರೆ ಕೂಡ. ಒಂದು ಸಲ ಆಲೋಚನೆ ಮಾಡಿ, ಭಾರತದ ಬಾರ್ಡ್ರಲ್ಲಿ ಇವತ್ತು ಯುದ್ಧ ನಡೆದುಬಿಟ್ಟು ನಮ್ಮ ಇಂಡಿಯನ್ ಸಿವಿಲಿಯನ್ಸನ್ನೇ ನಾವು ಕಳ್ಕೊಳ್ತಾ ಇರೋದು. ಪಾಕಿಸ್ತಾನದವ್ರು ಆಲ್ಮೋಸ್ಟ್ ಅವ್ರ ಫಿನಾನ್ಸಲ್ಲಿ ತುಂಬಾ ಕೊಲ್ಯಾಪ್ಸ್ ಆಗಿದ್ದಾರೆ. ಬಟ್ ನಾವು ಡೆವಲಪ್ಡ್ ಕಂಟ್ರಿಗೆಗೋಸ್ಕರ ಹೋರಾಡ್ತಾ ಇದ್ದೀವಿ. ನಾವೇನಾದರೂ ಕಳ್ಕೊಂಡ್ರೆ ಅದು ತುಂಬ ದೊಡ್ಡ ಲಾಸ್ ಕೂಡ. ನಾವು ಇಲ್ಲಿವರೆಗೂ ಪೀಸ್ ಅಂತ ಇದ್ದರೆ ಒಂದು ಸ್ವಲ್ಪ ಇತಿಹಾಸ ಪುಟ ತೆಗೆದು ನೋಡಿದಾಗ, ರಾಮಾಯಣ ಅಥವಾ ಮಹಾಭಾರತದಲ್ಲಿ ಎಲ್ಲಾದರೂ ಪೀಸ್ ಅಂತ ಅವ್ರು ಕೂತ್ಕೊಂಡಿದ್ದೀರೆ. ಪಾಂಡವರು ಗೆಲ್ತಾನೂ ಇರಲಿಲ್ಲ, ರಾಮನಿಗೆ ಸೀತೆನೂ ಸಿಗ್ತಾ ಇರಲಿಲ್ಲ. ನಮಗಿವತ್ತು ರಾಮಾಯಣ ಮಹಾಭಾರತ ನಡೆದಿದೆ ಅನ್ನೋ ವಿಷಯನೇ ಗೊತ್ತಾಗ್ತಾ ಇರಲಿಲ್ಲ. ಮೂರನೇದಾಗಿ, ಇಂಡಿಯನ್ ಆರ್ಮಿ ಬಗ್ಗೆ ಮಾತಾಡಲೇಬೇಕು. ತುಂಬ ಚೆನ್ನಾಗಿ ತಮ್ಮ ಕರ್ತವ್ಯನ ನಿಭಾಯಿಸಿದ್ದಾರೆ. ಅದರಿಂದ ಕೆಲವರು ಕೂಡ ಪ್ರಾಣವನ್ನು ನೀಡಿದ್ದಾರೆ. ಇವತ್ತು ನಾವು 3 ಹೊತ್ತು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀವಿ ಅಂತಿದ್ದರೆ ಅದಕ್ಕೆ ಮೊದಲನೇ ಕಾರಣನೇ ಇಂಡಿಯನ್ ಆರ್ಮಿ. ಅವರಿಗೆಷ್ಟೇ ಥ್ಯಾಂಕ್ಸ್ ಹೇಳಿದರೂ ಕೂಡ ಅದು ಸಾಕಾಗೋದೇ ಇಲ್ಲ. ಇದಿಷ್ಟು ವಿಷಯ. ಕೊನೆಯದಾಗಿ, ಒಬ್ಬ ವ್ಯಕ್ತಿ ಬಗ್ಗೆ ನನಗೆ ಮಾತಾಡಲೇಬೇಕು. ಇಲ್ಲಿ ನಾನು ಯಾವುದೋ ಸರ್ಕಾರ ಅಥವಾ ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾರೂ ಅಲ್ಲ, ನಮ್ಮ ದೇಶದ ಪ್ರಧಾನಿಯಾಗಿರುವ ಮೋದಿ ಹೇಗೆ ತನ್ನ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಈ ಯುದ್ಧದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ನಾವು ಹೇಳ್ತಾನೆ ಇದ್ದೀವಿ, ಆ್ಯಂಡ್ ಟ್ಯಾಕ್ಸ್ ಜಾಸ್ತಿ ಆಗ್ತಾಯಿದೆ ಆ್ಯಂಡ್ GST ಇಷ್ಟು ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಯಾಕೆ ಹೀಗೆ ಅಂತೇಳಿ ತುಂಬಾ ನಾವು ಕ್ವಶನ್ ಮೇಲೆ ಕ್ವಶನ್ ಹಾಕ್ತಾನೆ ಇರ್ತೀವಿ. ಬಟ್ ಇವತ್ತು ನೋಡಿದಾಗ ಅದರ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ ಅಲ್ವಾ. ಆ್ಯಂಡ್ 14 ವರ್ಷದ ಹಿಂದೆ ನಮ್ಮ ಇಂಡಿಯನ್ ಆರ್ಮಿ ಕೈಲಿರುವ ಇಕ್ವಿಪ್ಮೆಂಟ್ಸ್ಗೂ, ಆ ಗನ್ಸ್ಗೂ, ಆ ಮೆಷಿನ್ಸಿಗೂ ಈಗ ಇರುವ ಇಂಡಿಯನ್ ಆರ್ಮಿ ಕೈಲಿರುವ ಗನ್ಸ್, ಮೆಷಿನ್ಸ್, ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಸ್ ನೋಡಿದಾಗ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಅದನ್ನು ನಾವುಗಳು ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿ ತಾಳ್ಮೆ ಇದ್ದರೆ ಕೆಲವೊಂದು ವಿಷಯಗಳು ನಮಗೆ ಬೇಗನೆ ಅರ್ಥ ಆಗುತ್ತೆ ಅನ್ನೋದು ನನ್ನ ಮನೋಭಾವನೆ. ಫೈನಲ್ ಆಗಿ ಒಂದು ಮಾತು ನಂಗೆ ನೆನಪು ಬರುತ್ತೆ ಆ್ಯಂಡ್ ಅದೇನಪ್ಪ ಅಂದರೆ, ಅದು ನನ್ನ ಜೀವನದಲ್ಲೂ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ನಾವಾಗಿ ಯಾರ ತಂಟೆಗೂ ಹೋಗಬಾರ್ದು, ನಮ್ಮಿಂದ ಯಾರಿಗೂ ತೊಂದರೆನೂ ಆಗಬಾರ್ದು. ಅಕಸ್ಮಾತ್ ನಮ್ಮ ತಂಟೆಗೆ ಬಂದರೆ, ಅದರಿಂದ ನಮಗೆ ತೊಂದರೆ ಆದರೆ ಅವರನ್ನು ಕೂಡ ನಾವು ಬಿಡಲೂಬಾರ್ದು. ಅರ್ಥ ಆಯಿತು ಅಂದ್ಕೊಂಡ್ರೆ ಆ್ಯಸ್ ಯೂಶ್ವಲ್ ನನಗನ್ಸಿದ್ದು. ಜೈ ಹಿಂದ್, ಜೈ ಕರ್ನಾಟಕ.